ಪಾಲಿಟಿಕ್ಸ್ ಸಿಎಂ ಡಿಸಿಎಂ ದೆಹಲಿ ಭೇಟಿಯ ಸೀಕ್ರೆಟ್. ಕುರ್ಚಿ ಆಟಕ್ಕೆ ಕ್ಲೈಮ್ಯಾಕ್ಸ್ ಬೀಳುತ್ತಾ? ಕೈ ಒಳಗೆ ಕ್ರಾಂತಿ. ಕಾಂಗ್ರೆಸ್ನಲ್ಲಿ ಜೋರಾಗಿರುವಂತದ್ದು ಸಿಎಂ ಕುರ್ಚಿ ಪಾಲಿಟಿಕ್ಸ್. ಸಂಪುಟ ಪುನರ್ರಚನೆ ನಾಯಕತ್ವ ಚರ್ಚೆಗೆ ರಾಹುಲ್ ಬ್ರೇಕ್ ಅನ್ನ ಹಾಕಿದ್ರ. ನವೆಂಬರ್ 22ರವರೆಗೂ ಕೂಡ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ. ಸದ್ಯ ಕರ್ನಾಟಕ ಪ್ರವಾಸವನ್ನ ಮುಂದೂಡಿರುವಂತದ್ದು ರಾಹುಲ್ ಗಾಂಧಿ. ನವೆಂಬರ್ 20ರ ಕಾರ್ಯಕ್ರಮ ಮುಂದೂಡುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನವೆಂಬರ್ 14ರಿಂದ 22ರವರೆಗೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸವನ್ನ ಕೂಡ ಕೈಗೊಂಡಿರುವಂತದ್ದು. ಕುರ್ಚಿ ಕದನದ ಮಧ್ಯೆ ಇಂದು ಸಂಜೆ ದೆಹಲಿಗೆ ಡಿಸಿಎಂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಾಳೆ ಸುರ್ಜೇವಾಲಾ ಭೇಟಿ ಮಾಡಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರ. ಇತ್ತ ರಾಜಣ್ಣ ಔತಣಕೂಟಕ್ಕೆ ಸಿಎಂ ಹೋಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್, ಇಲ್ಲಿ ಕ್ವಿಕ್ ಆಗಿ ನೋಡೋದಾದ್ರೆ, ಇವಾಗ ಯಾರ ಮನೆಗೆ ಹೋಗಿ ಯಾರು ಎಲ್ಲಿಗೆ ಹೋದ್ರು ಏನ್ ಚರ್ಚೆ ಮಾಡಿದ್ರು ನವೆಂಬರ್ ಕ್ರಾಂತಿಯ ವಿಚಾರದ್ದೇ ಅಲ್ಲಿ ಮೇನ್ ಆಗಿ ಅಜೆಂಡಾ ಕಾಣಿಸ್ತಾ ಹೋಗುತ್ತೆ. ಸದ್ಯ ಈಗ ರಾಜಣ್ಣ ಮನೆಯಲ್ಲಿ ಲಂಚ್ ಕರೆದಿರು ಮುಖ್ಯಮಂತ್ರಿನ 7ನೇ ತಾರೀಕು. ಲಂಚನ್ನು ಮುಖ್ಯಮಂತ್ರಿಗಳೇ ಕ್ಯಾನ್ಸಲ್ ಮಾಡಿದ್ದಾರೆ. ಸುಮ್ಮನೆ ಅದು ಕಾಂಪ್ಲಿಕೇಟ್ ಆಗೋದು ಬೇಡ, ಅದು ರಾಜಕೀಯ ಲಂಚ್ ಆಗೋದು ಈ ಸಂದರ್ಭದಲ್ಲಿ ಬೇಡ ಅಂತೇಳಿ ಮುಖ್ಯಮಂತ್ರಿಗಳು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬದಲಾಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರೇ ಮುಖ್ಯಮಂತ್ರಿಗಳ ಲಂಚನ್ನು ಏರ್ಪಡಿಸಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ರಾಜಣ್ಣಗೆ ಇದು ದೊಡ್ಡ ನಿರಾಸೆ ಮತ್ತು ಎಲ್ಲೊಂದು ಕಡೆ ಮೆಸೇಜ್ ಬೇರೆ ರೀತಿ ಹೋಗೋದು ಬೇಡ ಅನ್ನೋದು ಕೂಡ ಅದು ಒಂದು ಸ್ಟ್ರಾಟಜಿ. ಇನ್ನೊಂದು ಕಡೆ ನವೆಂಬರ್ 14ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ರಾಹುಲ್ ಗಾಂಧಿಯವರು ವಿದೇಶ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ನವೆಂಬರ್ 14ನೇ ತಾರೀಕು ಬಿಹಾರ ರಿಸಲ್ಟು, ಮಧ್ಯರಾತ್ರಿ ಅವರು ಫಿನ್ಲ್ಯಾಂಡ್ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. 22ರ ತನಕ ಬರಲ್ಲ. ಅಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ 20ನೇ ತಾರೀಕು 100 ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಮತ್ತು ವಾಣಿಜ್ಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ರಾಹುಲ್ ಗಾಂಧಿ ಅವರಿಂದ ಮಾಡಬೇಕಂತೇಳಿ ಪ್ಲಾನನ್ನು ಮಾಡಿದ್ದಾರೆ. ಅದನ್ನು ಕೂಡ ಸಾಧ್ಯ ಆದರೆ ನೀವೇ ಮಾಡಿ, ಇಲ್ಲಾಂದರೆ ಮುಂದೂಡಿ ಅಂತ ರಾಹುಲ್ ಗಾಂಧಿ ಅವರು ಮೆಸೇಜ್ ಮಾಡಿದ್ದಾರೆ. ನಿಮಗೆ ಫೈನಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಯಾರೇ ಅಧ್ಯಕ್ಷರು ಮಾಡಿದ್ರು ಕೂಡ ಅದೆಲ್ಲ ಒನ್ ಮ್ಯಾನ್ ಶೋ. ಅದು ಡಿಸೈಡ್ ಮಾಡೋದೇ ಗಾಂಧಿ ಫ್ಯಾಮಿಲಿಯವರು. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಮಾತ್ರ ಎಲ್ಲವೂ ಪುನರ್ರಚನೆ, ಏನು ಅಧಿಕಾರ ಹಸ್ತಾಂತರ ಎಲ್ಲವೂ ಕೂಡ. ಹಾಗಾಗಿ 22ರ ತನಕ ಸದ್ಯಕ್ಕೆ ಇದು ಬ್ರೇಕ್ ಅಂತ ಹೇಳಲಾಗ್ತಿದೆ. ಇನ್ನು ನವೆಂಬರ್ ಇವತ್ತು ಸಂಜೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ನಾಳೆ ಮೇಕೆದಾಟು ಸಂಬಂಧಪಟ್ಟ ಪ್ರಮುಖವಾಗಿ ವರ್ಡಿಕ್ಟ್ ಇರ್ತಕ್ಕಂಥದ್ದು, ಅದು ಎಲ್ಲೊಂದು ಕಡೆ ಕರ್ನಾಟಕ ಪರವಾಗಿದೆ ಅಂತ ಹೇಳಿ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಮತ್ತು ಅವರು 7-8 ಬಿಹಾರ ಎಲೆಕ್ಷನ್ ಇರ್ತಾರೆ. ಸಿಎಂ ನವೆಂಬರ್ 14ನೇ ತಾರೀಕು ಹೋಗ್ತಾರೆ. 15ನೇ ತಾರೀಕು ಕಪಿಲ್ ಸಿಬಲ್ ಅವರ ಬುಕ್ ರಿಲೀಸ್ ಇದೆ. ಅದಾದ ಬಳಿಕ ಕ್ಯಾಶುವಲ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆ ಬಹುಶಃ ಇವೆಲ್ಲವನ್ನು ನೋಡ್ತಾರೆ. ನವೆಂಬರ್ 22ರ ತನಕ ಏನು ಅಂಥದ್ದೇನೂ ಇಲ್ಲ, ಎಲ್ಲವೂ ಕೂಡ ಅಲ್ಲಿವರೆಗೂ ಝೀರೋ ಅಂತ ಅನ್ನೋದು ಸದ್ಯದ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮಧು, ಇಲ್ಲಿ ಯಾರನ್ನು ಕನ್ವಿನ್ಸ್ ಮಾಡ್ತಾರೆ ನವೆಂಬರ್ ಟೈಮ್ನಲ್ಲಿ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಸ್ಟ್ರೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಆಗಬೇಕು ಅಂತ, ಅದು ಆಗುತ್ತೋ ಆಗಲ್ವ. ಈಗಿರೋ ಪರಿಸ್ಥಿತಿಗಳು ನೋಡಿದ್ರೆ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಬಿಡಲ್ಲ, ಸುತ್ತಮುತ್ತಲಿನ ಅಹಿಂದ ಕೋಟೆ ಕೂಡ ಸುಲಭವಾಗಿ ಇವರನ್ನ ಒಳಗಡೆ ಬರಕ್ ಬಿಡಲ್ಲ ಅಂತ ಗೊತ್ತಿರೋದ್ರಿಂದ ಈಗ ಇಷ್ಟೆಲ್ಲ ಕೆಣಕದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಇವ್ರು ಹೀಗೆ ಇರಕ್ ಬಿಡಲ್ಲ. ಮತ್ತೆ ಕಿರಿಕಿರಿ ಮಾಡ್ತಾರೆ ಪೊಲಿಟಿಕಲಿ. ಏನೋ ಒಂದು ಅಧ್ಯಕ್ಷಗಿರಿ ಚೇಂಜ್ ಮಾಡಿಸೋದು, ಅಥವಾ ಮತ್ತಷ್ಟು DCM ಮಾಡಿಸೋದು, ಅಥವಾ ಖಾತೆಗಳನ್ನ ಬದಲಾವಣೆ, ಅಥವಾ ಪ್ರಬಲ ಖಾತೆಗಳಿಗೆ ಬೇರೆಯವರು ಪಟ್ಟಿಡಿಯೋ ರೀತಿ ಮಾಡೋದು. ಈಗ ಹಲವಾರು ವಿಚಾರಗಳಲ್ಲಿ ಬರ್ತವೆ. ಸೊ ಪಕ್ಷದ ಹಿಡಿತ ಇವ್ರ ಕೈಯಲ್ಲಿದೆ ಅನ್ನೋ ಕಾರಣಕ್ಕೆ ಇವ್ರು ಇಷ್ಟೆಲ್ಲ ಆಟ ಆಡ್ತಾ ಇದ್ರು. ಅದ್ರ ಮೊದಲು ತೆಗೆಯೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ಬೋದು. ಆ ಕಾರಣಕ್ಕೆ ಅವರು ಕಳೆದ ಸಲ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಹೇಗೆ ಸಿಂಗಲ್ DCM ಮಾಡ್ಕೊಳ್ಳಿಕ್ಕೆ ಅಥವಾ ಪ್ರಬಲ ಖಾತೆಗಳನ್ನು ಪಡ್ಕೊಳ್ಳಿಕ್ಕೆ, KPCCಯನ್ನು ಕಂಟಿನ್ಯೂ ಮಾಡ್ಕೊಳ್ಳಿಕ್ಕೆ ಹೇಗೆ ಒಂದು ಲೆಕ್ಕಾಚಾರವನ್ನು ಆರಂಭದ ದಿನದಲ್ಲಿ ಮಾಡಿದ್ರು. ಮೊದಲ ದಿನ ಬಹುಮತ ಬಂದ ನಂತರ ಹಂಗಾಮ ಏನಾಯ್ತಲ್ಲ, ಅದೇ ಒಂದು ಹಂಗಾಮದ ಟೆಂಪ್ಲೇಟ್ ಅನ್ನು ರಿಪೀಟ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಅವರಿಗೆ ಒಂದು KPCC ಅಧ್ಯಕ್ಷಗಿರಿ ಕಂಟಿನ್ಯೂ ಆಗುತ್ತೆ, ಅವರ ಖಾತೆಗಳು ಆರಾಮಾಗಿರ್ತವೆ, ಮತ್ತು ಅವರ ಸಿಂಗಲ್ DCM ಸ್ಟೇಚರು ವಿಸಿಬಿಲಿಟಿ ಅದು ಕೂಡ ಕಂಟಿನ್ಯೂ ಆಗುತ್ತೆ. ಆ ಲೆಕ್ಕಾಚಾರದ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇರಬಹುದೇನೋ. ಅವರ ಫಸ್ಟ್ ಪ್ರಯಾರಿಟಿ CM ಗಾದಿಯೇ ಇದ್ರೂ ಕೂಡ ಅಟ್ಲೀಸ್ಟ್ ನೆಕ್ಸ್ಟ್ ಪ್ರಯಾರಿಟಿಗಾದ್ರೂ ಟಚ್ ಆಗುತ್ತೆ. ಆ ಒಂದು ದೊಡ್ಡದೊಂದು ಗುರಿಯನ್ನ ಇಟ್ಕೊಂಡ್ರೆ ಸಣ್ಣ ಗುರಿ, ಆದ್ರೆ ಹಿಂದಿನ ಗುರಿಯನ್ನಾದ್ರೂ ತಲುಪಬಹುದು ಮೈಲಿಗಲ್ಲನ್ನು ಅನ್ನೋ ಲೆಕ್ಕಾಚಾರದಲ್ಲಿ. ಈ ಮೂಲಕ ಮುಂದಿನ ಚುನಾವಣೆಯ ಮಾತನ್ನ, ನಾಯಕತ್ವದ ಮಾತುಗಳನ್ನ ಸಿದ್ದು ಕ್ಯಾಂಪಲ್ಲಿ ಏನು ಮಾತನಾಡ್ತಾ ಇದ್ದಾರೆ CM ಕ್ಯಾಂಪಲ್ಲಿ, ಅದಕ್ಕೆ ಬ್ರೇಕ್ ಹಾಕುವಂತ ಅಥವಾ ಹೈಕಮಾಂಡ್ ಇಂದ ಭರವಸೆಯನ್ನು ತೆಗೆದುಕೊಳ್ಳುವಂತ ಭವಿಷ್ಯದಲ್ಲಿ ಓಕೆ ಒಂದು 5 ವರ್ಷನೂ ಬಿಟ್ಟೆ ನಾನು ಮುಂದಲ್ಸರನ್ನಾದ್ರೂ ನನಗೆ ಕ್ಲಾರಿಟಿ ಕೊಡಬೇಕು, ಎಲ್ಲ ಲೀಡರ್ಸ್ಗೂ ನೀವೇ ಕರೆದು ಹೇಳಬೇಕು ಮತ್ತು ಅವರಿಗೆ ಕನ್ವಿನ್ಸ್ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಏನಾದರೂ ಇಡ್ತಾರಾ ಅಂತ ಪರಿಸ್ಥಿತಿ ಬಂದ್ರೆ ಈ ಪ್ರಬಲ ಮತ ಬ್ಯಾಂಕ್ ಇರುವಂತಹ 2ನೇ ಹಂತದ ಪ್ರಮುಖ ನಾಯಕರುಗಳು ಎಷ್ಟರ ಮಟ್ಟಿಗೆ ಅದನ್ನ ರಿಸೀವಿಂಗ್ ಎಂಡ್ ಅಲ್ಲಿ ತಗೋತಾರೆ ಅನ್ನೋದು ಕೂಡ ಕುತೂಹಲ. ಪೃಥ್ವಿ, ಓಕೆ, ಧನ್ಯವಾದ ಮಧು ಹಾಗೆ ಪಟೇಲ್ ರೈಸ್ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು.